ಮದುವೆ ಆಗಿದೆ, ಸಕ್ಸಸ್ಫುಲ್ ಆಗಿ ನಿಮ್ಮ ಮದುವೆ ಲೈಫ್ ನಡೀತಾ ಇದೆ. ಓಕೆ. ಇದು ನೆಕ್ಸ್ಟ್ ಕ್ವೆಶನ್. ಆಬ್ವಿಯಸ್ಲಿ ನಾನು ಮಾತಾಡಿದಾಗ ಹೇಳಿದ್ರು ನಂಗೆ ಮಗು ಬಗ್ಗೆ ಇಷ್ಟ ಇಲ್ಲ, ಇಲ್ಲ ಮಗು ಬಗ್ಗೆ ಇಷ್ಟ ಇಲ್ಲ, ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿರೋದು. ಬಟ್ ಒಂದು ಸ್ಟ್ರಾಂಗ್ ರೀಸನ್ ಏನಿದೆ ಅಂತ. ಮಕ್ಳು ಮಾಡ್ಕೊಳ್ಳೋದು ಕೇಳಲ್ಲ ನಾನು ಯಾವಾಗ ಮಾಡ್ಕೊಳ್ತೀರಾ ಅಂತ, ಬಟ್ ಸ್ಟ್ರಾಂಗ್ ರೀಸನ್ ಏನಿದೆ? ನಿಮ್ಮನ್ನ ನೋಡಿದ್ರೆ ಯಾಕೋ ನಮ್ಮ ಪಕ್ಕದ ಮನೆ ಆಂಟಿ ನೋಡ್ದಂಗೆ ಆಗ್ತಿದೆ. ಮಕ್ಳು ಯಾವಾಗ ಅವ್ರು ಕೇಳ್ತಿಲ್ಲ, ಸಮಾಜ ಕೇಳ್ತಿದೆ. ದ ನೇಷನ್ ವಾಂಟ್ಸ್ ಟು ನೋ ನಾ. ಸ್ಟ್ರಾಂಗ್ ರೀಸನ್ ಕೇಳ್ತೀನಿ. ಸ್ಟ್ರಾಂಗ್ ರೀಸನ್ ಅಯ್ಯೋ ಟೈಮ್ ಇಲ್ಲ. ಸಿ ನಮಗೆ ಫಸ್ಟಿಂದಾನು ವಿ ಡೋಂಟ್ ವಾಂಟ್ ರೆಸ್ಪಾನ್ಸಿಬಿಲಿಟೀಸ್ ಆಯ್ತಾ. ಇವಾಗ ನೋಡೋ ಜನ ಬೈಕೋಬೋದು ನಮ್ಮ ಬಾಯಿಗೆ ಬಂದಂಗೆ, ಏನು ರೆಸ್ಪಾನ್ಸಿಬಿಲಿಟಿ ಬೇಡ ಅಂದರೆ ಮಕ್ಕಳು ಬೇಡ ಅಂತ. ಹಂಗಲ್ಲ, ನಮಗೆ ನಮ್ಮ ಒಂದು ಜೀವನದಲ್ಲಿ ಆದಂಥ ಒಂದು ಇನ್ಸಿಡೆಂಟ್ಸ್ ಏನಿದೆ ಅದರಿಂದ ಇನ್ನೊಂದು ಜೀವಿನ ಈ ಯೂನಿವರ್ಸಿಗೆ ತರೋದು ಬೇಡ ಅನ್ನೋ ಒಂದು ಇದು. ಇನ್ನೊಂದು ನಮಗೆ ಈಗಿರೋ ನಾವು ಸಿಚುವೇಶನಲ್ಲಿ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಮ್ಯಾನ್, ಇಟ್ಸ್ ನಾಟ್ ಅ ಜೋಕ್. ಒಂದು ಲಿವಿಂಗ್ ಬೀಯಿಂಗ್ನ ನಾವು ಇಲ್ಲಿ ತಂದು ಅದನ್ನು ನೋಡಿಕೊಂಡು ಅದಕ್ಕೆ ಬೇಕಾದಂಥ ಜೀವನ ಕೊಡೋದು, ಅದಕ್ಕೆ ನಮ್ಮ ಲೈಫನ್ನು ನಾವು ಸ್ಯಾಕ್ರಿಫೈಸ್ ಮಾಡೋದು, ಆ ರೋಲರ್ ಕೋಸ್ಟರ್ ನಮ್ಗೆ ಬೇಡ. ಇಫ್ ವಿ ವಾಂಟ್ ಎ ರೋಲರ್ ಕೋಸ್ಟರ್, ಲೆಟ್ ಇಟ್ ಬಿ ಫನ್. ಅಟ್ಲೀಸ್ಟ್ ಟ್ರಾವೆಲ್ ಇರಲಿ ಜೀವನದಲ್ಲಿ, ಒಳ್ಳೊಳ್ಳೆ ಸಿನಿಮಾಗಳಿರಲಿ, ಒಳ್ಳೊಳ್ಳೆ ಪಾತ್ರಗಳಿರಲಿ, ಬಟ್ ಆ ರೋಲರ್ ಕೋಸ್ಟರ್ ಬೇಡ ಅಂತ ನಾವು ಡಿಸೈಡ್ ಮಾಡಿದ್ವಿ. ಫನ್ ರೋಲರ್ ಕೋಸ್ಟರ್ ಬೇಕು, ಆ ಥರ ರೋಲರ್ ಕೋಸ್ಟರ್ ಬೇಡ. ಪಕ್ಕ ಜನ ಹೆಂಗ್ ಉಗಿತಾರೆ ಅಂತಂದ್ರೆ ನಾಲಾಯಕ್ ನನ್ನ ಮಕ್ಕಳು ಅಂತ ನನಗೆ ಗೊತ್ತು. ಫಸ್ಟ್ 10 ಕಾಮೆಂಟ್ಸ್ ಹೆಂಗಿರುತ್ತೆ ಅಂತ ಅದನ್ನ ನಾನು ಫ್ರೇಮ್ ಹಾಕ್ಸ್ಬಿಡ್ತೀನಿ. ನಿಮ್ಮ ಚಾನಲ್ಗೆ ಒಂದು ದೊಡ್ಡ ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಓಕೆ, ಬೈದ್ರು ಪರವಾಗಿಲ್ಲ. ಸಿ ಎಲ್ಲರೂ ಡಿಫ್ರೆಂಟ್, ನಮ್ಮ 5 ಬೆರಳು ಒಂದೇ ತರ. ಇಟ್ಸ್ ಆರ್ ಚಾಯ್ಸ್. ಸೊ ಹಂಗಾಗಿ ನಾವು ಮಾಡ್ಕೊಳ್ಳಿ. ಓಕೆ ಫೈನ್, ಆಮೇಲೆ ಮಾಡ್ಕೋಬೇಡಿ, ಪರವಾಗಿಲ್ಲ, ಬಿಟ್ಬಿಡಿ. ಓಕೆ. ಸೊ ನಿಮ್ದು ಆಕ್ಟಿಂಗ್ ಜೊತೆಗೆ ನಿರ್ದೇಶಕರು ಕೂಡ ಆಗಿರೋದು. ಸೊ ಆ ಮೂವಿ ಪ್ರಾಜೆಕ್ಟ್ ಎಲ್ಲಿ ತನಕ ಬಂದಿದೆ? ಸದ್ಯಕ್ಕೆ ಅದು ಒಂದು ಸ್ವಲ್ಪ ಹೋಲ್ಡಲ್ಲಿದೆ. ಬಿಕಾಸ್ ಅದು ತುಂಬ ಆಂಬಿಷಿಯಸ್ ಆಗಿ ಸ್ಟಾರ್ಟ್ ಮಾಡಿಬಿಟ್ವಿ. ಕನಸು ತುಂಬ ದೊಡ್ಡದಾಗಿತ್ತು. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕಾಗಿತ್ತು. ಬಟ್ ಏನು ಮಾಡೋದು, ನಮ್ಮ ಕಾಲು ತುಂಬ ಉದ್ದ ಆಗೋಯ್ತು. ಸೊ ಇವಾಗ ಅದೇ ಆ ಕಾಲಿಗೆ ಮ್ಯಾಚ್ ಮಾಡುವಂಥ ಒಂದು ಹಾಸಿಗೆ ಕಾರ್ಪೆಂಟ್ರ್ ಹುಡುಕ್ತಾ ಇದ್ದೀವಿ. ಆ ಕಾರ್ಪೆಂಟ್ರ್ ಸಿಕ್ಕಿದ ಮೇಲೆ ನೋಡೋಣ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಆಲ್ ದಿ ಬೆಸ್ಟ್, ಹಿಟ್ ಆಗಲಿ ನಿಮ್ಮ ಸಿನಿಮಾ. ಆಮೇಲೆ ನಿಮ್ಮ ಪಾತ್ರ ಕೂಡ ಜನರಿಗೆ ತುಂಬ ಇಷ್ಟ ಆಗಲಿ. ಆ್ಯಂಡ್ ಆಲ್ ದ ಬೆಸ್ಟ್ ಇಬ್ಬರಿಗೂ. ಥ್ಯಾಂಕ್ ಯು. ಬಾಯ್. ಇದಾಗಿತ್ತು ಸುದರ್ಶನ್ ಮತ್ತು ಸಂಗೀತ ಅವರ ಮಾತು. ಹೋಪ್ಫುಲಿ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ.